ಪೂಜಾ ಅಂತ. ನನ್ ಮಗಳ ಹೆಸರು ಶ್ರೀರಕ್ಷಾ. ಇಲ್ಲಿ ಈಶ್ವರ ಟೆಂಪಲ್, ಪ್ರಸನ್ನೇಶ್ವರ ದೇವಸ್ಥಾನ, ಚಿಕ್ಕಬಳ್ಳಾಪುರ. ಈ ಸಂಸ್ಕಾರ ಸುಧಾ ಅಂತ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಯ್ತು. 14 ಡೇಸ್, May 2 ಇಂದ May 15 ವರ್ಗು ಸ್ಟಾರ್ಟ್ ಆಯ್ತು. ಸೊ ನನ್ ಮಗಳಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಸೇರಿಸಿದೆ. ಅದ್ರಲ್ಲಿ ಅವಳು ಡೈಲಿ ನಾವು ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಅವಳು ಮಾಡ್ತಿದ್ಲು. ಇಲ್ಲಿ ಸೇರ್ಸಿದ್ಮೇಲೆ ಫುಲ್ ಡೀಟೇಲ್ ಆಗಿ ದೇವಸ್ಥಾನದಲ್ಲಿ ಹೇಗ್ ಮಾಡ್ತಾರೋ ಆ ತರ ಮಾಡಿದ್ಲು. ತುಂಬಾ ಚೇಂಜ್ ಆಯ್ತು. ಅವಳು ಶ್ಲೋಕ ಎಲ್ಲ ತುಂಬಾ ಚೆನ್ನಾಗಿ ಸಂಸ್ಕೃತದಲ್ಲಿ ಶ್ಲೋಕ ಹೇಳೋದಾಗ್ಲಿ, ಪ್ರಾರ್ಥನೆ ಆಗ್ಲಿ, ಶ್ಲೋಕ ಅದೇ ಪೂಜೆ ಹೆಂಗ್ ಮಾಡೋದು, ಗಂಗಾ ಪೂಜೆ, ಮತ್ತೆ ತಾಂಬೂಲ ಹೆಂಗ್ ಮಾಡೋದು, ಹೆಂಗ್ ಇದ್ ಮಾಡೋದು, ಆರತಿ ದೀಪ ಹಚ್ಬೇಕಾದ್ರೆ ಯಾವ ಶ್ಲೋಕ ಹೇಳ್ಬೇಕು, ಅದೆಲ್ಲ ಚೆನ್ನಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಉಪಯೋಗ ಆಗುವಂತಹ ಸಮ್ಮರ್ ಕ್ಯಾಂಪ್ ಇದು. ಈ ತರ ತುಂಬಾ ಇನ್ನ ಮುಂದೆ ನಮ್ ಚಿಕ್ಕಬಳ್ಳಾಪುರದಲ್ಲಿ ಈ ತರ ಕ್ಯಾಂಪ್ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇರೋ ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇವಾಗಿರೋ ಜನರೇಷನ್ ಅಲ್ಲಿ ಫೋನ್ ಕಮ್ಮಿ ಯೂಸ್ ಮಾಡಿ ಈ ತರದೆಲ್ಲ ಮಾಡಿದ್ರೆ ದೇವ್ರ ಮೇಲೆ ಭಕ್ತಿ ಪೂಜೆ ಮಾಡೋದು ಹೇಗೆ, ಮುಂದೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ ಅಂತ. ನಾವು ಚಿಕ್ಕಬಳ್ಳಾಪುರದಲ್ಲೇ ಇರೋದು. ನಮ್ಮ ಜಿಲ್ಲೆಯಲ್ಲಿ ಇದು ಸಂಸ್ಕಾರ ಸುಧಾ ಸಮ್ಮರ್ ಕ್ಯಾಂಪ್ ಅನ್ನೋದು ಮಾಡಿರೋದು ನಂಗೆ ತುಂಬಾ ಖುಷಿ ಆಯ್ತು. ಇದನ್ನ ಮೊದಲು ನೋಡಿದೆ, ನನ್ನ ಫೇಸ್ಬುಕ್ ಅಲ್ಲಿ ನೋಡಿದೆ ನಾನು. ಶೃಂಗೇರಿ ಮಹಾ ಸಂಸ್ಥಾನದಿಂದ ಈ ತರ ಶಿಬಿರ ಮಾಡ್ಬೇಕು, ಪ್ರತಿ ಜಿಲ್ಲೆಯಲ್ಲೂ ಮಾಡ್ತೀವಿ, ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ, ನಿಮ್ಗೆ ಇಷ್ಟ ಇದೆಯಾ, ನಿಮ್ ಜಿಲ್ಲೆನೂ ನಡಿಬೇಕಾ ಅಂತ ಕೇಳಿದಾಗ ನನ್ಗೆ ತುಂಬಾ ಖುಷಿ ಆಯ್ತು. ಹೌದು, ಇದು ನಮ್ ಜಿಲ್ಲೆಯಲ್ಲೂ ಬರ್ಬೇಕು ಅಂತ ಹೇಳಿದೆ. ಅದೇ ತರ ನಮ್ ಚಿಕ್ಕಬಳ್ಳಾಪುರದಲ್ಲೂ ಈ ಶಿಬಿರ ನಡೀತು. ತುಂಬಾ ಸಂತೋಷ ಆಯ್ತು. ಅಂದ್ರೆ ತುಂಬಾ ಜನ ಪೋಷಕರಿಗೆ ಇದು ಗೊತ್ತಿಲ್ಲ. ಆದ್ರೂ ಒಂದು 30 ಜನ ಮಕ್ಕಳ ಅಂತೂ ಇಲ್ಲಿ ಬಂದು ಬರೀ 14 ದಿನದಲ್ಲಿ ಒಳ್ಳೆ ಸಂಸ್ಕಾರ ಅನ್ನೋದು ಕಲ್ತಿದ್ದಾರೆ. ನನ್ ಮಗನು ನಾ ಇಲ್ಲಿ ಸೇರಿಸ್ದೆ. ಅವನು ಇಲ್ಲಿ ಹೇಳ್ಕೊಟ್ಟಿರೋಂತ ಪೂಜಾ ವಿಧಾನ ಬಂದು ಮನೆಯಲ್ಲಿ ಮಾಡಿದಾನೆ. ಅವನು ತುಂಬಾ ಚೆನ್ನಾಗಿ ಮಾಡ್ದ. ತುಂಬಾ ಖುಷಿ ಆಯ್ತು. ಮತ್ತೆ ಈ ಗಂಡ್ ಮಕ್ಳಲ್ಲಿ ಸ್ವಲ್ಪ ತೀಟೆ ಅದು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಅಷ್ಟು ಕಾನ್ಸಂಟ್ರೇಷನ್ ಇರಲ್ಲ. ಆ ಮಕ್ಕಳನ್ನೆಲ್ಲ ಒಂದು ಇದಕ್ಕೆ ಲೆವೆಲ್ಗೆ ತಗೊಂಡ್ಬಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಇಲ್ಲಿ ಯಾರ ಗುರುಗಳು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನನ್ನ ನಮಸ್ಕಾರಗಳು. ಮತ್ತೆ ಇದೇ ತರ ಶಿಬಿರ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ವರ್ಷ ನಡಿಬೇಕು. ಈಗ 14 ದಿನಗಳಲ್ಲಿ ಏನು ಶುರುವಾಗಿದೆ, ಇದು ಮೊದಲನೇ ಹೆಜ್ಜೆ. ಇದು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಿ 1 ಮಂತ್ ಆ ತರ ನಡಿಬೇಕು. ಇದು ಪೂರ್ತಿ ಶುಲ್ಕ ರಹಿತ, ಅಂದ್ರೆ ಫೀಸ್ ಇವ್ರೇನು ತಗೊಳ್ದೆ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬ ಪೋಷಕರು ಇದನ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳನ್ನು ಇದಕ್ಕೆ ಈ ಶಿಬಿರಕ್ಕೆ ಕಳಿಸ್ಬೇಕು ಅಂತ ನಾನು ಕೇಳ್ಕೊಂತಾ ಇದೀನಿ. ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಮಕ್ಳು ಯಾರು ತಂದೆ ತಾಯಿ ಮಾತು ಕೇಳ್ತಿಲ್ಲ. ಸಂಸ್ಕಾರ ಬಂತು ಅಂದ್ರೆ ಅದು ಆಟೋಮೆಟಿಕ್ ಆಗಿ ಒಳ್ಳೆ ಇದ್ರಲ್ಲೇ ಮಕ್ಕಳು ಬೆಳಿತಾರೆ. ಎಜುಕೇಶನ್ ಜೊತೆ ಸಂಸ್ಕಾರನೂ ಇದ್ರೆ ಅವ್ರು ಒಳ್ಳೆ ಮುಂದೆ ತುಂಬಾ ಚೆನ್ನಾಗಿ ದೊಡ್ಡವರಾಗಿ ಬೆಳೆದು ನಮ್ ದೇಶನೂ ಚೆನ್ನಾಗಿರುತ್ತೆ. ನಮ್ ಸನಾತನ ಧರ್ಮ ಉಳಿಬೇಕು. ನಾವೆಲ್ಲರೂ ಸೇರಿ ಬೆಳೆಸೋಣ, ಉಳಿಸೋಣ. ಜೈ ಹಿಂದ್. ನಮಃ. ಸಂಸ್ಕಾರ ಸುಧಾ ಅನ್ನೋದು ಒಂದು 14 ದಿನಗಳ ಒಂದು ಬೇಸಿಗೆ ಶಿಬಿರ ಶ್ರೀ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಿಂದ ಆಯೋಜಿಸಲಾಗಿದೆ.
ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದ ಸೇರಿದಂತ 60 ಶಿಬಿರಗಳು ನಡೀತಾ ಇದೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 14 ದಿನಗಳು ಯಶಸ್ವಿಯಾಗಿ ನಡೆದು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿತ್ಯ ಪೂಜೆ, ದೇಶದ ಬಗ್ಗೆ ಭಕ್ತಿ, ಮತ್ತೆ ಸ್ತೋತ್ರಗಳು, ಹಾಡುಗಳು, ಕಥೆಗಳು, ಮತ್ತೆ ನೀತಿ ಕಥೆಗಳು, ನಮ್ಮ ಪುರಾಣ ಇತಿಹಾಸದ ಕಥೆಗಳನ್ನ ಕೇಳಿಕೊಂಡು ಅವರೇ ಸ್ವತಃ ಪೂಜೆ ಮಾಡುವಂತ ಒಂದು ಸಾಮರ್ಥ್ಯವನ್ನು ಇಂದು ಪಡೆದಿದ್ದಾರೆ. ಸಮಾರೋಪ ಸಮಾರಂಭ ಮುಗಿದಿದೆ. ಹಾಗೂ ಈ ನಿತ್ಯ ಪೂಜೆ ಪ್ರತಿದಿನ ಮನೆಗಳಲ್ಲಿ ನಡೀಬೇಕು ಅನ್ನೋದು ಗುರುಗಳ ಆಶೀರ್ವಾದ, ಅವರ ಆದೇಶ. ಅದರಂತೆ ನಾವು ಇಲ್ಲಿ ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ತರಬೇತಿಯನ್ನು ನೀಡಿದ್ದೇವೆ. ತುಂಬಾ ಸಂತೋಷವಾಗಿದೆ. ನಮ್ಮ ಸಹ ಅಧ್ಯಾಪಕರಾದ ಮಹಾಬಲರಾವ್ ಅವರು ಸಂಸ್ಕೃತ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠದ ಹೊಸ ಒಂದು ಪ್ರಕಲ್ಪ ಇದು ಸಂಸ್ಕಾರ ಸುಧಾ ಅಂತ ಹೇಳಿ. ಈ ಬೇಸಿಗೆ ಶಿಬಿರ ಇಂದು ನಾವು ಚಿಕ್ಕಬಳ್ಳಾಪುರ ನಗರದಲ್ಲಿ ಏರ್ಪಡಿಸಿದ್ದೇವೆ. ಅದರ ಸಮಾರೋಪ ಇವತ್ತು ಆಗಿದೆ. ಕಳೆದ 14 ದಿನಗಳಿಂದ ಈ ಶಿಬಿರದಲ್ಲಿ ಸರಾಸರಿಯಾಗಿ 25 ಮಕ್ಕಳು ನಿತ್ಯ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಮಾಡಿಕೊಂಡು ಬರೋದು ಹೇಗೆ, ಕೆಲವು ಇವತ್ತಿನ ಒಂದು ಅರ್ಜೆಂಟ್ ಆದಂತಹ ಲೋಕ ಏನಿದೆ, ಎಲ್ಲವೂ ಅರ್ಜೆಂಟ್ ಆಗ್ಬೇಕು ಅಂತ ಹೇಳುವಂಥದ್ದು, ಆ ಒಂದು ಸಮಯಕ್ಕೆ ಸರಿಯಾಗಿ ತಮ್ಮ ನಿತ್ಯ ಜೀವನದಲ್ಲಿ ಕನಿಷ್ಠ ಸಂಸ್ಕಾರವನ್ನ ಹೇಗೆ ಪಡ್ಕೋಬೇಕು, ಭಗವಂತನ ಪೂಜೆಯನ್ನ ಹೇಗೆ ಮಾಡಬೇಕು, ತನ್ಮೂಲಕ ಭಗವಂತನ ಕೃಪೆಗೆ ಹೇಗೆ ಪಾತ್ರ ಆಗಬೇಕು ಅಂತ ಹೇಳುವಂಥದ್ದು ಈ ಒಂದು ಸಂಸ್ಕಾರ ಸುಧದ ಮುಖ್ಯ ಉದ್ದೇಶ. ಜಗದ್ಗುರುಗಳ ಆಶೀರ್ವಾದದಿಂದ ಈ ವರ್ಷ ಈ ಒಂದು ಶಿಬಿರ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ನೆರವೇರಿದೆ. ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ, ಪ್ರತಿಯೊಬ್ಬರೂ ಸಹ ಸನಾತನ ಹಿಂದೂ ಧರ್ಮ ಅನುಯಾಯಿಗಳು ತಿಳಿದಿರಬೇಕಾದಂತಹ ರಾಮಾಯಣ, ಭಗವದ್ಗೀತೆ, ಭಾರತ, ಭಾಗವತ ಜೊತೆಗೆ ವೇದ, ಶಾಸ್ತ್ರ ಅದನ್ನೆಲ್ಲವೂ ಸಹ ಇಲ್ಲಿ ಪರಿಚಯ ಮಾಡಿಕೊಟ್ಟಿದೆ. ಹಾಗೇನೆ ಮುಂದೆ ಅವರು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಾವು ಇಲ್ಲಿ ಹೇಳ್ಕೊಟ್ಟಿದ್ದೇವೆ. ಈ ಶಿಬಿರದ ವಿಶೇಷ ಏನು ಕೇಳಿದ್ರೆ, ಬೇರೆ ಸಮ್ಮರ್ ಕ್ಯಾಂಪ್ ಅಂತ ನೀವೇನ್ ಕಳೀತೀರಿ ಆ ರೀತಿಯಾದದಲ್ಲ ಇದು. ಯಾಕೆಂತಂದ್ರೆ ಈ ಶಿಬಿರ ಸಂಪೂರ್ಣವಾಗಿ ನಿಶುಲ್ಕವಾಗಿ ನಾವು ಇಲ್ಲಿ ಏರ್ಪಾಟು ಮಾಡಿದ್ದೇವೆ. ಅದನ್ನ ಶ್ರೀ ಸಂಸ್ಥಾನ ನಡೆಸ್ಕೊಂಡು ಬಂದಿದೆ. ಈ ಶಿಬಿರ ಕೇವಲ ಇಲ್ಲಷ್ಟೇ ಅಲ್ಲ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹಾಗೇನೆ ಹೊರ ರಾಜ್ಯಗಳಲ್ಲೂ ಸಹ ಇದೇ ರೀತಿಯಾಗಿ ಸನಾತನ ಧರ್ಮದ ಸಂಸ್ಕಾರ ಪ್ರತಿಯೊಬ್ಬ ಭಾರತೀಯನಿಗೂ ಸಿಗಬೇಕು ಅಂತ ಹೇಳುವಂತಹ ಜಗದ್ಗುರುಗಳ ಆಶಯದಂತೆ ನಡ್ಕೊಂಡು ಬರ್ತಾ ಇದೆ. ಅಂತಹ ಶಿಬಿರ ಇವತ್ತು ಇಲ್ಲಿ ಸಮಾರೋಪವನ್ನ ನಾವು ಮಾಡಿದ್ದೇವೆ. ಮಕ್ಕಳು, ಶಿಬಿರಾರ್ಥಿಗಳು ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಶಿಬಿರವನ್ನ ಸೇರಿ ಸಂಸ್ಕಾರವನ್ನ ಕಲಿತು ಕೇವಲ ಕೆಲವೇ ನಿಮಿಷಗಳಲ್ಲಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿತ್ಯ ಪೂಜೆಯೂ ಒಂದು ಹೇಗೆ ಮಾಡಬಹುದು ಅಂತ ಹೇಳುವಂತಹ ಒಂದು ವಿಧಾನವನ್ನ ಇಲ್ಲಿ ಕಲ್ತಿದ್ದಾರೆ. ಅವರೆಲ್ಲರೂ ಸಹ ನಿತ್ಯ ಪೂಜೆಯನ್ನ ಮಾಡ್ಲಿಕ್ಕೆ ಅರ್ಹರಾಗಿದ್ದಾರೆ. ತಮ್ಮ ಮನೆಗಳಲ್ಲಿ ಇನ್ನು ಮುಂದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂತದ್ದು ತುಂಬಾ ಸಂತೋಷದ ವಿಷಯ. ಅದನ್ನು ನಾವಿಲ್ಲಿ ಕಲಿಸಿದ್ದೇವೆ. ನಮಸ್ಕಾರ. ಗುರುಭ್ಯೋ ನಮಃ. ಗುರುಗಳ ಒಂದು ಆಶೀರ್ವಾದದಿಂದ ಈ ಒಂದು ಸಮಾರಂಭ ಮುಕ್ತಾಯಗೊಂಡಿದೆ. ಅತ್ಯಂತ ವಿಜೃಂಭಣೆಯಿಂದ ಫಲಪ್ರದವಾಗಿ ನಡೆದಿದೆ. ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಶ್ರದ್ಧೆಯಿಂದ ಬಂದು ದೇವರ ಪೂಜೆಯನ್ನ, ಧಾರ್ಮಿಕ ವಿಧಿವಿಧಾನಗಳನ್ನ ಕಲ್ತ್ಕೊಂಡಿದ್ದಾರೆ. ಅವರಿಗೆ ಇಲ್ಲಿ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿ ಕೇವಲ 14 ದಿನಗಳಲ್ಲಿ ಅವರು ಈ ವಿದ್ಯೆಯನ್ನು ಕಲ್ತ್ಕೊಂಡು ಅವರ ತಂದೆ ತಾಯಿಗಳಿಗೆ, ಬಂಧು ವರ್ಗರಿಗೆ ಎಲ್ಲರಿಗೂ ಸಂತೋಷ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಬಂದಿದ್ದ ಅವರ ಎಲ್ಲ ಪೋಷಕರು ಅವರ ಮಕ್ಕಳ ಒಂದು ನೈಪುಣ್ಯತೆ, ಅವರ ಒಂದು ಪರಿಪಕ್ವತೆಯನ್ನು ನೋಡಿ ತುಂಬಾ ಸಂತೋಷ ಪಟ್ಟಿದ್ದಾರೆ. ಅವರನ್ನೆಲ್ಲ ಉತ್ತೇಜನ ಮಾಡಿ ಕಳಿಸ್ಕೊಟ್ಟ ಎಲ್ಲಾ ಪೋಷಕರಿಗೂ ನಮ್ಮ ಸಂಘದ ವತಿಯಿಂದ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಮತ್ತು ನಮ್ಮ ಶಂಕರಾಚಾರ್ಯರು, ಶಾರದಾಂಬೆ ಇವರ ಅನುಗ್ರಹ ಪೋಷಕರಿಗೆ ಮತ್ತು ಮಕ್ಕಳಿಗೆ ಸದಾ ದೊರಕಿ ಅವರು ಹೆಚ್ಚಿನ ಸಂಸ್ಕೃತರಾಗಿ, ವಿದ್ಯಾವಂತರಾಗಿ, ದೇಶದ ಸತ್ಪ್ರಜೆಗಳಾಗಿ ಬಾಳಲಿ ಅಂತ ಆ ತಾಯಿನ ಬೇಡ್ಕೊಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ದ್ವಾರಕೀನಾಥ್ ಅಂತ. ನಾನು ನಿವೃತ್ತ ತಹಸೀಲ್ದಾರರು. ಸುಮಾರು 14 ವರ್ಷ ಆಯ್ತು ನಾನು ರಿಟೈರ್ಡ್ ಆಗಿ.
ಈಗ ಈ ಧರ್ಮ ಕಾರ್ಯಗಳಲ್ಲಿ, ಈ ಧಾರ್ಮಿಕ ಕಾರ್ಯಗಳಲ್ಲಿ ನಾನು ಎಲ್ಲಿದ್ರೂ ಭಾಗಿಯಾಗಿ ಈ ಧರ್ಮ ಪ್ರಚಾರಕ್ಕೆ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ.